ಒಂದು ಫಂಕ್ಷನ್ ಮತ್ತೊಂದು ಫಂಕ್ಷನ್ ಅನ್ನು ಕರೆದಾಗ ಆಗುವ ಬದಲಾವಣೆಗಳೇನು? ಕರೆಯಲ್ಪಡುವ ಫಂಕ್ಷನ್ ಮತ್ತು ಕರೆದಿರುವ ಫಂಕ್ಷನ್ಗೆ ಇರುವ ವ್ಯತ್ಯಾಸಗಳೇನು? ಕಾಲಿಂಗ್ ಫಂಕ್ಷನ್ ಕಾಲ್ಡ್ ಫಂಕ್ಷನ್ಗೆ ಕಂಟ್ರೋಲ್ ರವಾನೆ ಮಾಡುವ ಮೊದಲು ಸ್ಟ್ಯಾಕ್ ಬಳಸಿ ಹೇಗೆ ತನ್ನ ರಿಟರ್ನ್ ಅಡ್ರೆಸ್ ಮತ್ತು ವೇರಿಯಬಲ್ಗಳನ್ನು ಶೇಖರಣೆ ಮಾಡುತ್ತದೆ? ಬನ್ನಿ ತಿಳಿದುಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಮುರಳೀಧರ BL, ಕನ್ನಡದಲ್ಲಿ ಕಂಪ್ಯೂಟರ್ ಕಲಿಕೆ ಚಾನೆಲ್ ವತಿಯಿಂದ. ನೀವು ಇನ್ನೂ ನನ್ನ ಚಾನಲ್ಗೆ ನೋಂದಾವಣೆ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಂದಾವಣೆ ಮಾಡಿಕೊಳ್ಳಿ. ಹಾಗೆಯೇ ಮುಂದೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ. 3 ಫಂಕ್ಷನ್ ಅನ್ನು ಉದಾಹರಣೆಗಾಗಿ ತೆಗೆದುಕೊಳ್ಳೋಣ. ಮೇನ್, ಫಂಕ್ಷನ್ ಎ ಮತ್ತು ಫಂಕ್ಷನ್ ಬಿ. ಈ 3 ಫಂಕ್ಷನ್ಗಳು ಸಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಜೊತೆ ಸ್ವಲ್ಪ ತಾಳೆ ಹೊಂದಿದ್ದರೂ ಕೂಡ ಸಂಪೂರ್ಣ ಸಿ ಫಂಕ್ಷನ್ ಆಗಿರುವುದಿಲ್ಲ. ಯಾವುದೇ ಫಂಕ್ಷನ್ ಕಾರ್ಯಗತಗೊಳ್ಳಲು ಅಥವಾ ಎಕ್ಸಿಕ್ಯೂಟ್ ಆಗಲು ಆ ಫಂಕ್ಷನ್ ಮೇನ್ ಮೆಮೊರಿಯಲ್ಲಿ ಇರಬೇಕಾಗುತ್ತದೆ. ಹಾಗೆಯೇ ಈ ಉದಾಹರಣೆಯಲ್ಲಿ ಮೇನ್ ಫಂಕ್ಷನ್ 5000 ಮೆಮೊರಿ ವಿಳಾಸದಿಂದ, ಫಂಕ್ಷನ್ ಎ 6000 ಮೆಮೊರಿ ವಿಳಾಸದಿಂದ ಮತ್ತು ಫಂಕ್ಷನ್ ಬಿ 7000 ಮೆಮೊರಿ ವಿಳಾಸದಿಂದ ಪ್ರಾರಂಭವಾಗಿ ಮೇನ್ ಮೆಮೊರಿಯಲ್ಲಿದೆ. ಈ ಎಲ್ಲ ಮೆಮೊರಿ ವಿಳಾಸಗಳು 16 ಎಣಿಕೆ ಸಂಖ್ಯೆ ಆಗಿರುತ್ತದೆ. ಪ್ರೋಗ್ರಾಂ ಕೌಂಟರ್ ಸಿಪಿಯುನಲ್ಲಿ ಒಂದು ರಿಜಿಸ್ಟರ್ ಆಗಿದೆ. ಪ್ರೋಗ್ರಾಂ ಕೌಂಟರ್ ಮುಂದೆ ಕಾರ್ಯಗತಗೊಳ್ಳುವ ಇನ್ಸ್ಟ್ರಕ್ಷನ್ನ ಮೆಮೊರಿ ವಿಳಾಸವನ್ನು ತಿಳಿಸುತ್ತದೆ. ಮೊದಲಿಗೆ ಮೇನ್ ಫಂಕ್ಷನ್ನ ಇನ್ಸ್ಟ್ರಕ್ಷನ್ಗಳು ಎಕ್ಸಿಕ್ಯೂಟ್ ಆಗುವುದರಿಂದ ಪ್ರೋಗ್ರಾಂ ಕೌಂಟರ್ ಮೇನ್ ಫಂಕ್ಷನ್ನ ಮೊದಲ ವಿಳಾಸವಾದ 5000 ಶೇಖರಿಸಿಕೊಳ್ಳುತ್ತದೆ. ಮುಂದೆ ಸಿಪಿಯು ಪ್ರೋಗ್ರಾಂ ಕೌಂಟರ್ನಲ್ಲಿರುವ ವಿಳಾಸವನ್ನು ಪಡೆದುಕೊಂಡು ಆ ವಿಳಾಸದಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಈ ನಡುವೆ ಮೇನ್ ಫಂಕ್ಷನ್ನ ಮುಂದಿನ ಇನ್ಸ್ಟ್ರಕ್ಷನ್ ವಿಳಾಸ 5030ಯಲ್ಲಿ ಶೇಖರಣೆಯಾಗಿರುವುದರಿಂದ ಪ್ರೋಗ್ರಾಂ ಕೌಂಟರ್ ಈ ವಿಳಾಸ 5030 ಶೇಖರಿಸಿಕೊಳ್ಳುತ್ತದೆ. ಮುಂದೆ ಸಿಪಿಯು ಪ್ರೋಗ್ರಾಂ ಕೌಂಟರ್ನಲ್ಲಿರುವ 5030 ವಿಳಾಸವನ್ನು ಪಡೆದುಕೊಂಡು ಆ ವಿಳಾಸದಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಹೀಗೆ ಮುಂದುವರಿದು ಸಿಪಿಯು 5050ಯಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಇಲ್ಲಿ ಮೇನ್ ಫಂಕ್ಷನ್ ಎ ಅನ್ನು ಕರೆಯುತ್ತದೆ. ಅಂದರೆ ವಿಳಾಸ 5050ಯಲ್ಲಿರುವ ಇನ್ಸ್ಟ್ರಕ್ಷನ್ ಕಂಟ್ರೋಲ್ ಅನ್ನು ಫಂಕ್ಷನ್ ಎಗೆ ರವಾನಿಸುತ್ತದೆ. ಅಂದರೆ ಮುಂದೆ ಸಿಪಿಯು ಫಂಕ್ಷನ್ ಎ ನಲ್ಲಿರುವ ಇನ್ಸ್ಟ್ರಕ್ಷನ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ ಎಂದರ್ಥ. ಆದುದರಿಂದ ಪ್ರೋಗ್ರಾಂ ಕೌಂಟರ್ ಫಂಕ್ಷನ್ ಎ ನ ಮೊದಲ ವಿಳಾಸವಾದ 6000 ಶೇಖರಿಸುತ್ತದೆ. ಸಿಪಿಯು ಫಂಕ್ಷನ್ ಎ ನ ಮುಂದಿನ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಂ ಕೌಂಟರಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 6040ಯಲ್ಲಿ ಶೇಖರಣೆಯಾಗಿರುತ್ತದೆ. ಹೀಗೆ ಮುಂದುವರಿದು ಸಿಪಿಯು 6070ಯಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ವಿಳಾಸ 6070ಯಲ್ಲಿರುವ ಇನ್ಸ್ಟ್ರಕ್ಷನ್ ಕಂಟ್ರೋಲ್ ಅನ್ನು ಫಂಕ್ಷನ್ ಬಿಗೆ ರವಾನಿಸುತ್ತದೆ. ಈಗ ಸಿಪಿಯು ಫಂಕ್ಷನ್ ಬಿ ನ ಮೊದಲ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಸಿಪಿಯು ಫಂಕ್ಷನ್ ಬಿ ನ ಮುಂದಿನ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಂ ಕೌಂಟರ್ನಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 7050ಯಲ್ಲಿ ಶೇಖರಣೆಯಾಗಿದೆ. ಹಾಗೆಯೇ ಸಿಪಿಯು ಫಂಕ್ಷನ್ ಬಿ ನ ಕೊನೆಯ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಂ ಕೌಂಟರ್ನಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 7080ಯಲ್ಲಿ ಶೇಖರಣೆಯಾಗಿದೆ. ಈಗ ಪ್ರೋಗ್ರಾಂ ಕೌಂಟರ್ನಲ್ಲಿ ಯಾವುದೇ ವಿಳಾಸ ಶೇಖರಣೆಯಾಗಿರುವುದಿಲ್ಲ. ಇಲ್ಲಿ ಉದ್ಭವಿಸುವ ಪ್ರಶ್ನೆ, ಈಗ ಯಾವ ಸ್ಟೇಟ್ಮೆಂಟ್ ಅನ್ನು ನಿರ್ವಹಣೆ ಮಾಡುವುದು ಮತ್ತು ಕಂಟ್ರೋಲ್ ಎಲ್ಲಿಗೆ ರವಾನಿಸಬೇಕಿದೆ ಎನ್ನುವುದು.
ಕಂಟ್ರೋಲ್ ಟ್ರಾನ್ಸ್ಫರ್ನಂತಹ ಸನ್ನಿವೇಶಗಳನ್ನು ನಿಭಾಯಿಸಲು ಆಪರೇಟಿಂಗ್ ಸಿಸ್ಟಮ್ ಒಂದು ಸಿಸ್ಟಮ್ ಸ್ಟ್ಯಾಕ್ ಅನ್ನು ನಿರ್ವಹಿಸುತ್ತದೆ. ಸಿಸ್ಟಮ್ ಸ್ಟ್ಯಾಕ್ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ. ಈಗ ಸ್ಟ್ಯಾಕ್ ಮುಖೇನ ಈ ಮೂರೂ ಫಂಕ್ಷನ್ಗಳು ಹೇಗೆ ಕಾರ್ಯಗತಗೊಳ್ಳುತ್ತದೆ ಎಂದು ವಿಶ್ಲೇಷಿಸೋಣ. ಮೊದಲಿಗೆ ಮೇನ್ ಫಂಕ್ಷನ್ ಇನ್ಸ್ಟ್ರಕ್ಷನ್ಗಳು ಎಕ್ಸಿಕ್ಯೂಟ್ ಆಗುವುದರಿಂದ ಪ್ರೋಗ್ರಾಮ್ ಕೌಂಟರ್ ಮೇನ್ ಫಂಕ್ಷನ್ನ ಮೊದಲ ವಿಳಾಸವಾದ 5000ಯನ್ನು ಶೇಖರಿಸಿಕೊಳ್ಳುತ್ತದೆ. ಮುಂದೆ ಸಿಪಿಯು ಪ್ರೋಗ್ರಾಮ್ ಕೌಂಟರ್ನಲ್ಲಿರುವ ವಿಳಾಸವನ್ನು ಪಡೆದುಕೊಂಡು ಆ ವಿಳಾಸದಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಮೇನ್ ಫಂಕ್ಷನ್ನ ಮುಂದಿನ ಇನ್ಸ್ಟ್ರಕ್ಷನ್ ವಿಳಾಸ 5030ಯಲ್ಲಿರುವುದರಿಂದ ಪ್ರೋಗ್ರಾಮ್ ಕೌಂಟರ್ ವಿಳಾಸ 5030ಯನ್ನು ಶೇಖರಿಸಿಕೊಳ್ಳುತ್ತದೆ. ಸಿಪಿಯು ಪ್ರೋಗ್ರಾಮ್ ಕೌಂಟರ್ನಲ್ಲಿರುವ 5030 ವಿಳಾಸವನ್ನು ಪಡೆದುಕೊಂಡು ಆ ವಿಳಾಸದಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಮುಂದುವರೆದು ಸಿಪಿಯು 5050ಯಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ವಿಳಾಸ 5050ಯಲ್ಲಿರುವ ಇನ್ಸ್ಟ್ರಕ್ಷನ್ ಕಂಟ್ರೋಲ್ ಅನ್ನು ಫಂಕ್ಷನ್ ಎಗೆ ರವಾನಿಸುತ್ತದೆ. ಕಂಟ್ರೋಲ್ ಮೇನ್ ಫಂಕ್ಷನ್ನಿಂದ ಫಂಕ್ಷನ್ ಎಗೆ ರವಾನೆಯಾಗಿ ತದನಂತರ ಫಂಕ್ಷನ್ ಎನಲ್ಲಿರುವ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಪೂರ್ಣಗೊಳಿಸಿ ಮತ್ತೆ ಮೇನ್ ಫಂಕ್ಷನ್ಗೆ ಬರಬೇಕಾಗುತ್ತದೆ. ಇಲ್ಲಿ ಮೇನ್ ಫಂಕ್ಷನ್ ಕರೆಯುವ ಫಂಕ್ಷನ್ ಆಗಿಯೂ ಫಂಕ್ಷನ್ ಎ ಕರೆಯಲ್ಪಡುವ ಫಂಕ್ಷನ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ. ಆದುದರಿಂದ ಕರೆಯಲ್ಪಡುವ ಫಂಕ್ಷನ್ ತನ್ನ ಕೆಲಸವನ್ನು ಮುಗಿಸಿ ಕರೆಯುವ ಫಂಕ್ಷನ್ಗೆ ಕಂಟ್ರೋಲ್ ರವಾನೆ ಮಾಡಬೇಕಿರುತ್ತದೆ. ಇದಕ್ಕಾಗಿಯೇ ಕರೆಯುವ ಫಂಕ್ಷನ್ನ ಮುಂದಿನ ವಿಳಾಸವನ್ನು ಸಿಸ್ಟಮ್ ಸ್ಟ್ಯಾಕ್ಗೆ ಪುಷ್ ಮಾಡಲಾಗುತ್ತದೆ ಅಥವಾ ನೂಕಲಾಗುತ್ತದೆ. ಅಷ್ಟೇ ಅಲ್ಲದೆ ಅಸ್ಥಿರ ದತ್ತಾಂಶ ಅಥವಾ ವೇರಿಯೇಬಲ್ಗಳ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಕರೆಯುವ ಫಂಕ್ಷನ್ನ ವೇರಿಯೇಬಲ್ಗಳನ್ನೂ ಕೂಡ ಹಿಂತಿರುಗುವ ವಿಳಾಸದ ಜೊತೆಗೆ ಸಿಸ್ಟಮ್ ಸ್ಟ್ಯಾಕ್ಗೆ ನೂಕಲಾಗುತ್ತದೆ. ಹೀಗಾಗಿ ಹಿಂತಿರುಗುವ ವಿಳಾಸ 5070 ಮತ್ತು ಅಸ್ಥಿರ ದತ್ತಾಂಶಗಳಾದ ಎ ಮತ್ತು ಬಿಗಳನ್ನೂ ಕೂಡ ಅದರ ಬೆಲೆಯ ಜೊತೆಗೆ ಸಿಸ್ಟಮ್ ಸ್ಟ್ಯಾಕ್ಗೆ ನೂಕಲಾಗಿದೆ. ಮುಂದೆ ಕರೆಯಲ್ಪಡುವ ಫಂಕ್ಷನ್ಗೆ ಕಂಟ್ರೋಲ್ ಅನ್ನು ರವಾನೆ ಮಾಡಲಾಗಿದೆ. ಸಿಪಿಯು ಫಂಕ್ಷನ್ ಎನ ಮುಂದಿನ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಮ್ ಕೌಂಟರ್ನಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 6040ಯಲ್ಲಿ ಶೇಖರಣೆಯಾಗಿದೆ. ಹೀಗೆ ಮುಂದುವರಿದು ಸಿಪಿಯು ವಿಳಾಸ 6070ಯಲ್ಲಿರುವ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ವಿಳಾಸ 6070ಯಲ್ಲಿರುವ ಇನ್ಸ್ಟ್ರಕ್ಷನ್ ಕಂಟ್ರೋಲ್ ಅನ್ನು ಫಂಕ್ಷನ್ ಬಿಗೆ ರವಾನಿಸುತ್ತದೆ. ಇಲ್ಲಿ ಕಂಟ್ರೋಲ್ ರವಾನೆಗೂ ಮೊದಲು ಕರೆದಿರುವ ಫಂಕ್ಷನ್ನ ಹಿಂತಿರುಗುವ ವಿಳಾಸ ಮತ್ತು ಫಂಕ್ಷನ್ನಲ್ಲಿರುವ ದತ್ತಾಂಶಗಳನ್ನು ಅದರ ಮೌಲ್ಯದ ಜೊತೆಗೆ ಸಿಸ್ಟಮ್ ಸ್ಟ್ಯಾಕ್ಗೆ ನೂಕಲಾಗುತ್ತದೆ. ಸ್ಟ್ಯಾಕ್ಗೆ ಹೊಸ ಎಲಿಮೆಂಟ್ಸ್ ಅನ್ನು ಸೇರಿಸುವಾಗ ಈಗಿರುವ ಎಲಿಮೆಂಟ್ಸ್ಗಳ ಮೇಲೆ ನೂಕಲಾಗುತ್ತದೆ. ಕಂಟ್ರೋಲ್ ಫಂಕ್ಷನ್ ಬಿಗೆ ರವಾನೆಯಾಗಿ ಫಂಕ್ಷನ್ ಬಿನ ಮೊದಲ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತದೆ. ಸಿಪಿಯು ಫಂಕ್ಷನ್ ಬಿನ ಮುಂದಿನ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಮ್ ಕೌಂಟರ್ನಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 7050ಯಲ್ಲಿ ಶೇಖರಣೆಯಾಗಿರುತ್ತದೆ. ಹಾಗೆಯೇ ಸಿಪಿಯು ಫಂಕ್ಷನ್ ಬಿನ ಕೊನೆಯ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಮ್ ಕೌಂಟರ್ನಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 7080ಯಲ್ಲಿ ಶೇಖರಣೆಯಾಗಿರುತ್ತದೆ. ಈಗ ಪ್ರೋಗ್ರಾಮ್ ಕೌಂಟರ್ನಲ್ಲಿ
ಯಾವ ವಿಳಾಸ ಇರಬೇಕು ಎನ್ನುವ ಸಮಸ್ಯೆಯನ್ನು ಸಿಸ್ಟಮ್ ಸ್ಟ್ಯಾಕ್ನಿಂದ ಪಡೆದು ಪರಿಹರಿಸಬಹುದು. ಈಗ ಸಿಸ್ಟಮ್ ಸ್ಟ್ಯಾಕ್ನಿಂದ ಒಂದು ಎಲಿಮೆಂಟ್ ಅನ್ನು ಪಾಪ್ ಅಥವಾ ಎಳೆದುಕೊಂಡಾಗ ಅದರಲ್ಲಿರುವ ವಿಳಾಸದಿಂದ ಕಂಟ್ರೋಲ್ ಯಾವ ಫಂಕ್ಷನ್ಗೆ ಹಿಂತಿರುಗಬೇಕು, ಆ ಫಂಕ್ಷನ್ನಲ್ಲಿರುವ ವೇರಿಯೇಬಲ್ಗಳ್ಯಾವುವು ಮತ್ತು ಅವುಗಳ ಬೆಲೆ ಏನಿತ್ತೆಂದು ತಿಳಿಯುತ್ತದೆ. ಹಾಗೆಯೇ CPU ಫಂಕ್ಷನ್ ಎ ನ ಕೊನೆಯ ಇನ್ಸ್ಟ್ರಕ್ಷನ್ ಅನ್ನು ಪ್ರೋಗ್ರಾಮ್ ಕೌಂಟರ್ನಿಂದ ಪಡೆದು ಎಕ್ಸಿಕ್ಯೂಟ್ ಮಾಡುತ್ತದೆ. ಆ ಇನ್ಸ್ಟ್ರಕ್ಷನ್ 6100ಯಲ್ಲಿ ಶೇಖರಣೆಯಾಗಿರುತ್ತದೆ. ಈಗ ಸಿಸ್ಟಮ್ ಸ್ಟ್ಯಾಕ್ನಿಂದ ಒಂದು ಎಲಿಮೆಂಟ್ ಅನ್ನು ಪಾಪ್ ಅಥವಾ ಸೆಳೆದುಕೊಂಡಾಗ ಕಂಟ್ರೋಲ್ ಯಾವ ಫಂಕ್ಷನ್ಗೆ ಹಿಂತಿರುಗಬೇಕು, ಆ ಫಂಕ್ಷನ್ನಲ್ಲಿರುವ ವೇರಿಯೇಬಲ್ಗಳ್ಯಾವುವು ಮತ್ತು ಅವುಗಳ ಬೆಲೆ ಏನಿತ್ತೆಂದು ತಿಳಿಯುತ್ತದೆ. ಆದುದರಿಂದ ಮೇನ್ ಫಂಕ್ಷನ್ಗೆ ಕಂಟ್ರೋಲ್ ಹಿಂತಿರುಗುತ್ತದೆ ಮತ್ತು ಮೇನ್ ಫಂಕ್ಷನ್ನಲ್ಲಿ ಇರುವ ವೇರಿಯೇಬಲ್ಗಳ ಬೆಲೆ ಪುನಃ ಸ್ಥಾಪಿಸಲಾಗಿದೆ. ಹೀಗೆ ಸಿಸ್ಟಮ್ ಸ್ಟ್ಯಾಕ್ ಬಳಸಿ ಕಂಟ್ರೋಲ್ ಕರೆದಿರುವ ಫಂಕ್ಷನ್ನಿಂದ ಕರೆಯಲ್ಪಡುವ ಫಂಕ್ಷನ್ಗೆ ಹಾಗೂ ಕರೆಯಲ್ಪಡುವ ಫಂಕ್ಷನ್ನಿಂದ ಕರೆದಿರುವ ಫಂಕ್ಷನ್ಗೆ ರವಾನೆಯಾಗುತ್ತದೆ. ಈ ವಿಡಿಯೋದಿಂದ ನಾವು ಸ್ಟ್ಯಾಕ್ ಬಳಸಿ ಹೇಗೆ ಕಾಲಿಂಗ್ ಫಂಕ್ಷನ್ ಕಾಲ್ಡ್ ಫಂಕ್ಷನ್ಗೆ ಕಂಟ್ರೋಲ್ ರವಾನೆ ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನನ್ನ ಭಾವನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮರೆಯದೆ ಲೈಕ್ ಬಟನ್ ಒತ್ತಿ. ಹಾಗೆಯೇ ಡೇಟಾ ಸ್ಟ್ರಕ್ಚರ್ಸ್ ಬಗೆಗಿನ ನನ್ನ ಇತರ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ವಂದನೆಗಳು.